ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ವಿದ್ವಾಂಸರೇ, ವೇದಿಕೆ ಮುಂಭಾಗದಲ್ಲಿರುವಂತ ಭೈರಪ್ಪನವರ ಅಭಿಮಾನಿಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನೋ ಇಲ್ವೋ ಅಂತ ನಿನ್ನೆ ರಾತ್ರಿ 11 ಗಂಟೆ ತನಕನೂ ಕೂಡ ಒಂದು ಸಂದೇಹ ಇತ್ತು. ನನ್ನ ರಾತ್ರಿ 11 ಗಂಟೆಗೆ ನಾನು ಗಹನ ಭಟ್ರಿಗೆ ಫೋನ್ ಮಾಡಿದೆ. ನನಗೊಂದು ಕೋರ್ಟ್ ನೋಟಿಸ್ ಬಂದಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಾರದು ಅನ್ನುವಂಥದ್ದು ಅದರ ಆಶಯ. ಅದರಲ್ಲೂ ಭೈರಪ್ಪನವರ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ಹೇಳಬಾರದು ಅನ್ನುವಂಥದ್ದು ಕೂಡ ಅದರಲ್ಲಿ ಒಂದು ಒಕ್ಕಣಿಕೆ ಇದೆ. ನಾನು ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿದೆ ನಾನು. ಅದಕ್ಕಿಂತ ಹೆಚ್ಚಿನದಾಗಿ ಒಬ್ಬರು ಕಾನೂನು ಪಂಡಿತರನ್ನ ಒಂದು ಅಭಿಪ್ರಾಯವನ್ನ ತಗೊಳ್ತೀನಿ. ಬರಬೇಕು ಬೇಡವೋ ಅಂತಕ್ಕಿಂತ ಹೆಚ್ಚಿನದಾಗಿ ನನಗೆ ಅನಿಸಿದ್ದನ್ನ ನಾನು ಮಾತಾಡ್ತೀನಿ, ನಾನು ನೀವು ಬಚಾವ್ ಮಾಡ್ತೀರಾ ಅಂತ ಕೇಳಲಿಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ನನಗೆ ಹೇಳಿದ್ರು, ಬೆಳಿಗ್ಗೆ ಹೇಳಿದ್ರು, ನನಗೆ ಇವತ್ತು ಬೆಳಿಗ್ಗೆ ಹೇಳಿದ್ರು, ಅದ್ರಲ್ಲಿ ಒಂದು ವೇಳೆ ನೀವು ಯಾರಾದ್ರೂ ಹಾಗೆ ಹೇಳಿದ್ರೆ ನೀವೇನಾದ್ರೂ ಸುಮ್ಮನೆ ಕೇಳ್ತೀರಾ ನೀವು ಅಂತ ಕೇಳಿದ್ರು ನನಗೆ. ಇಲ್ಲ, ಅದು ಕೇಳೋ ಪ್ರಶ್ನೆ ಅಂತೂ ಇಲ್ವೇ ಇಲ್ಲ. ಅದ್ರ ಹೇಳಿದ್ರೆ ಆ ತರದ ಪರಿಸ್ಥಿತಿ ಬಂದ್ರೆ ನೀವು ಬಚಾವ್ ಮಾಡ್ತೀರಾ ಅಂತ ಕೇಳಿದೆ ನಾನು. ಅವ್ರು ಹೇಳಿದ್ರು, ನಿಮ್ಗೆ ಏನ್ ಅನ್ಸುತ್ತೋ ಭೈರಪ್ಪನವ್ರ ಬಗ್ಗೆ ನೀವು ಮಾತಾಡಿ, ಉಳಿದಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ನಂತರ ಕೊನೆಗೆ ಸುಮಾರು 10 ಗಂಟೆ ಹೊತ್ತಿಗೆ ಗಹನ ಭಟ್ರಿಗೆ ಹೇಳಿದ್ರೆ, ನಾನು ಬರ್ತೀನಿ ಇವತ್ತು ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ. ಅದು ಯಾವ ಕೋರ್ಟ್ ನೋಟಿಸು ಕೊಟ್ಟವ್ರು ಯಾರು ಅನ್ನುವಂಥದ್ದು ಇಲ್ಲಿ ಬೇಡ. ಭೈರಪ್ಪನವರ ಸಂಸ್ಮರಣಾ ಕಾರ್ಯಕ್ರಮ. ಭೈರಪ್ಪನವರು ನಮ್ಮನ್ನ ದೈಹಿಕವಾಗಿ ಅಗಲಿ 9 ತಿಂಗಳಾಯ್ತು. ಆದರೆ ಅವರು ನಮ್ಮ ಜೊತೆಯಲ್ಲಿ ಜೀವಂತವಾಗಿ ನಮ್ಮ ಚಿತ್ತವೃತ್ತಿಯಲ್ಲಿ ಶಾಶ್ವತವಾಗಿ ನೆಲೆಸಿದಂಥವ್ರು. ಬರೀ ನೆಲೆಸಿದವರಲ್ಲ, ನಮ್ಮ ಯೋಚನೆಯಲ್ಲಿ ಸದಾ ಇರುವಂತವ್ರು. ನಾವು ನಮ್ಮ ಬದುಕಿನಲ್ಲಿ ಅನೇಕ ಸಂದಿಗ್ಧಗಳನ್ನ ಎದುರಿಸಿದಂತ ಸಂದರ್ಭದಲ್ಲಿ ಭೈರಪ್ಪನವರ ವಿಚಾರಗಳು ನಮಗೆ ಆಸರೆ ಆಗತ್ತೆ. ಅವರ ಕಾದಂಬರಿ ಪಾತ್ರಗಳು ನಮಗೆ ನೆರವಿಗೆ ಬರುತ್ತೆ. ಅವರು ಹೇಳಿದಂತ, ಅವರು ಬಿತ್ತಿದಂತ ವಾದಗಳು, ವಿಚಾರಗಳು, ಚಿಂತನೆಗಳು ನಮಗೆ ಆಶ್ರಯವನ್ನ ಕೊಡುತ್ತೆ. ಹೀಗಾಗಿ ಭೈರಪ್ಪನವರ ಒಂದು ಯೋಚನೆ ಇಲ್ಲದೆ, ಅವರ ಆಲೋಚನೆ ಇಲ್ಲದೆ ನಮ್ಮ ದಿನಗಳು ಕಳೆಯೋದಿಲ್ಲ. ಹೀಗಾಗಿ ಒಂದು ರೀತಿ ಸಂಸ್ಮರಣಾ ಕಾರ್ಯಕ್ರಮ, ಅವರನ್ನ ಪದೇ ಪದೇ ನೆನಪು ಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ. ಅಜಕ್ಕಳ ಗಿರೀಶ್ ಭಟ್ರು ತುಂಬಾ ಸವಿಸ್ತಾರವಾಗಿ ಮತ್ತು ಅತ್ಯಂತ ಆಳವಾಗಿ ಇವತ್ತಿನ ಸಭೆಗೆ ಗಾಂಭೀರ್ಯ ತುಂಬುವ ರೀತಿಯಲ್ಲಿ ಭೈರಪ್ಪ ಮತ್ತು ರಾಷ್ಟ್ರೀಯತೆ ಎನ್ನುವಂತ ವಿಷಯದ ಬಗ್ಗೆ ಮಾತನಾಡಿದ್ದಾರೆ. ವಿದ್ವಾನ್ ಗಹನ ಭಟ್ ಅವರು ಭೈರಪ್ಪನವರ ವೈಚಾರಿಕ ನೆಲೆಯ ಬಗ್ಗೆ ಮಾತನಾಡಿದ್ದಾರೆ. ಪ್ರಾಯಶಃ ಭೈರಪ್ಪನವರ ನಿಧನದ ನಂತರ ನಾನು ಕೇಳಿದ 2 ಅಪರೂಪದ ಉಪನ್ಯಾಸಗಳಿವೆ. ಭೈರಪ್ಪನವರ ಸಮಗ್ರ ಚಿಂತನೆ ಮತ್ತು ಕೃತಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನ ಇವತ್ತಿನ ಈ ಸಭೆಯಲ್ಲಿ ಆಗಿರುವಂಥದ್ದು ಯೋಗಾಯೋಗ. ನಾಗರಾಜರಾಯರಂತೂ ಅದಕ್ಕೆ ಕಳಶ ಇಟ್ಟ ರೀತಿಯಲ್ಲಿ ಭೈರಪ್ಪನವರ ವ್ಯಕ್ತಿತ್ವದ
ಒಂದು ಧೀಮಂತಿಕೆಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಈ ಎಲ್ಲ ಮಹನೀಯರು ಹೇಳಿದಂತಹ ವಿಚಾರಗಳನ್ನ ಸಮ್ಮತಿಸಿದ ನನಗೂ ಕೂಡ ನಾನು ಅನ್ಕೊಂಡಿದ್ದೆ ನಾನು ಒಂದು ಮುಕ್ಕಾಲು ಗಂಟೆ ಅಥವಾ 1 ಗಂಟೆ ಮಾತಾಡ್ಬೋದು ಅಂತ. ಆದರೆ ಸಮಯದ ಅಭಾವ ಇರುವುದರಿಂದ ನಾನು ಅಷ್ಟು ಮಾತಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಚೆನ್ನಾಗಿ ನೆನಪಿದೆ ನನಗೆ, ಬಹುಶಃ 96-97ರ ದಿನಗಳು. ನಾನು ಭೈರಪ್ಪನವರ ಮನೆಗೆ ಬಂದಿದ್ದೆ. ಆಗ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಗಿರೀಶ್ ಭಟ್ರು ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ಕೂಡ. ಭಟ್ರೆ, ನೀವು PV ಕಾಣಿಯವರ ಹೆಸರನ್ನ ಕೇಳಿದಿರಾ ಅಂತ ಕೇಳಿದ್ರು ನನ್ನ ಹತ್ರ. ಪಾಂಡುರಂಗ ವಾಮನ ಕಾಣಿ ಅವರ ಹೆಸರನ್ನ ನೀವು ಕೇಳಿದಿರಾ ಅಂತ ಕೇಳಿದ್ರು. ನಾನು ಕೇಳಿದ್ದೀನಿ ಸರ್, ಮತ್ತು ಅವರು ಬರೆದಿರುವಂತಹ ಒಂದು ಪುಸ್ತಕವನ್ನು ಕೂಡ ಓದಿದ್ದೀನಿ ಅಂತ ಹೇಳಿದೆ. ಅವರು ಅಲ್ಲಿ ತನಕ ಅವರ ಮನೆಯ ಕುರ್ಚಿಯ ಮೇಲೆ ಕೂತ್ಕೊಂಡಿದ್ದವರು ಸ್ವಲ್ಪ ಮುಂದೆ ಬಂದರು ಅಂತ. ಕನ್ನಡ ಪತ್ರಕರ್ತರು ಯಾರು ಓದೋದಿಲ್ವಲ್ಲ ಈ ಪುಸ್ತಕವನ್ನ, ನೀವು ಹೇಗೆ ಓದಿದ್ರಿ ಅಂತ ಕೇಳಿದ್ರು. ಅದು ನ್ಯಾಯಿಕ ಪ್ರವೇಶ ಅನ್ನುವಂಥದ್ದು ಒಂದು ಕೃತಿ. PV ಕಾಣಿಯವರು ನಿಮ್ಗೆ ಗೊತ್ತಿರಲಿ ಅನ್ನುವಂಥ ಕಾರಣದಿಂದ ಹೇಳ್ತಾ ಇದ್ದೀನಿ. ಬಹಳ ದೊಡ್ಡ ಹಿಸ್ಟಾರಿಯನ್ ಆಗಿದ್ರು, ಇತಿಹಾಸಕಾರರಾಗಿದ್ರು, ಭಾಷಾ ತಜ್ಞರಾಗಿದ್ರು, ಬಾಂಬೆ ಹೈಕೋರ್ಟ್ ನಲ್ಲಿ ಅವರು ವಕೀಲರಾಗಿದ್ರು, ಸಂಸ್ಕೃತ ಪಂಡಿತರಾಗಿದ್ರು, ಇಂಡೋಲಜಿಸ್ಟ್ ಆಗಿದ್ರು ಅವರು. ನಂತರ ಧರ್ಮಶಾಸ್ತ್ರ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ರು, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ. 4 ಅಥವಾ 6 ವಾಲ್ಯೂಮ್, ಬಹಳ ಬೃಹತ್ತಾದಂತ ಒಂದು ಗ್ರಂಥ. ಕೊನೆಗೆ ನನಗೆ ಭೈರಪ್ಪನವರು ಹೇಳಿದ್ರು, ಆ ಪುಸ್ತಕವನ್ನು ನೀವು ನೋಡಿದೀರಾ ಅಂತ ಕೇಳಿದ್ರು. ಇಲ್ಲ, ನಾನು ನೋಡಿಲ್ಲ, ಅದು ಕೇಳಿದ್ದೀನಿ ಅಂತ ಹೇಳಿದ್ರು. ನನ್ನ ಹತ್ರ ಆ ಪುಸ್ತಕ ಇದೆ, ದಯವಿಟ್ಟು ಒಂದ್ಸಲ ನೋಡಿ ಅಂತ ಹೇಳಿದ್ರು. ನೀವು ಪತ್ರಕರ್ತರಾದವರಿಗೆ ಅಷ್ಟೆಲ್ಲ ಓದ್ಲಿಕ್ಕೆ ಸಮಯ ಇರುತ್ತೋ ಗೊತ್ತಿಲ್ಲ, ನೀವು ಆ ಪುಸ್ತಕವನ್ನು ಒಂದ್ಸಲ ಕಣ್ಣಿಗೆ ತುಂಬಿಕೊಡಿ ಅಂತ ಹೇಳಿದ್ರು. ನಾನು ಅದನ್ನ ಕಣ್ಣಿಗೆ ತುಂಬಿಕೊಂಡೆ. ನಾನು ಒಂದ್ಸಲ ಪುಸ್ತಕವನ್ನ ಮುಟ್ಟಿ ನಮಸ್ಕಾರ ಮಾಡಿದೆ. ಅದಾದ ನಂತರ PV ಕಾಣಿಯವರ ಬಗ್ಗೆ ಒಂದು ಪ್ರಸಂಗವನ್ನ ಹೇಳಿದ್ರು. ಅವರ ಜೀವನದಲ್ಲಿ ನಡೆದಂತ ಒಂದು ಪ್ರಸಂಗವನ್ನ ಹೇಳಿದ್ರು. ನನಗದೇ ಪ್ರಸಂಗವನ್ನ ಸುಮಾರು 30 ವರ್ಷಗಳ ನಂತರ, ಅಂದ್ರೆ ಈ PV ಕಾಣಿಯವರ ಜೀವನದಲ್ಲಿ ಆದಂತ ಈ ಘಟನೆ 64ರಲ್ಲಿ ಆಗಿತ್ತು. ನನಗೆ ಈ ಘಟನೆಯನ್ನ ಹೇಳಿದ್ದು HY ಶಾರದಾ ಪ್ರಸಾದ್ ಅವರು. ಅದು 2010ನೇ ಇಸ್ವಿಯ ಸುಮಾರಿಗೆ ಇಡದಂತ ಒಂದು ಘಟನೆ. PV ಕಾಣಿಯವರು ನೆಹರು ಅವರಿಗೆ ಬಹಳ ಆತ್ಮೀಯ ಸ್ನೇಹಿತರಾಗಿದ್ರು. ಅವರು ವಿಶ್ವಸಂಸ್ಥೆಯಲ್ಲಿ ಅಥವಾ ಮಹತ್ವವಾದಂತ ಒಂದು ಘಟಿಕೋತ್ಸವದಲ್ಲಿ ಭಾಷಣ ಮಾಡಬೇಕು ಅಂತಂದ್ರೆ PV ಕಾಣಿಯವರ ಹತ್ರ ಭಾಷಣವನ್ನ ಬರೆಸ್ಕೊಳ್ತಾ ಇದ್ರು. ಅವರ ಸ್ಪೀಚ್ ಅನ್ನ ಕಾಣಿಯವರು ಬರೆದುಕೊಡಬೇಕಾಗಿತ್ತು ಅವರಿಗೆ. ಅವರು ತೀರ್ಕೊಂಡ ನಂತರ, ನೆಹರು ಅವರು ತೀರ್ಕೊಂಡ ನಂತರ ಶಾರದಾ ಪ್ರಸಾದ್ ಅವರು ಬಂದು ಕೇಳಿದ್ರಂತೆ, ಕಾಣಿಯವರ ಹತ್ರ ಬಂದು ಕೇಳಿದ್ರಂತೆ, ನೋಡಿ ನೀವು ನೆಹರು ಅವರಿಗೆ ತುಂಬಾ ಆಪ್ತರಾದಂತವರು, ನಾವು ನೆಹರು ಅವರ ಬಗ್ಗೆ ಒಂದು ಪುಸ್ತಕವನ್ನ ಮಾಡ್ತಾ ಇದ್ದೇವೆ, ಅಭಿನಂದನಾ ಗ್ರಂಥವನ್ನ, ಸಂಸ್ಮರಣಾ ಗ್ರಂಥವನ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ನೀವು ಒಂದು ಲೇಖನವನ್ನ ಬರೆದು ಕೊಡ್ಬೇಕು ಅಂತ ಹೇಳಿದ್ರಂತೆ ಕಾಣಿಯವರ ಹತ್ರ. ಯಾರು ಹೇಳಿದವರು ಯಾರು ಅಂತಂದ್ರೆ ಶಾರದಾ ಪ್ರಸಾದ್ ಅವರು. ಅವರು ಒಂದು ಪತ್ರವನ್ನು ಬರೆದರು ಆರಂಭದಲ್ಲಿ, ಅದಕ್ಕೆ ಉತ್ತರವನ್ನ ಬರೀಲಿಲ್ವಂತೆ. ಮತ್ತೆ 2 ಪತ್ರವನ್ನು ಬರೆದ್ರು, ಆಗಲೂ ಕೂಡ ಉತ್ತರವನ್ನು ಬರೀಲಿಲ್ಲ. ಕೊನೆಗೆ ಅವರನ್ನೇ ಹೋಗಿ ಕೇಳ್ತಾರೆ. ಅವ್ರು ಕೇಳಿದಾಗ ಹೇಳಿದ್ರಂತೆ, ನಾನು ಧರ್ಮಶಾಸ್ತ್ರ ಅನ್ನುವಂತ ಒಂದು ಪುಸ್ತಕವನ್ನ ಬರೀತಾ ಇದ್ದೇನೆ, ಅದು ಈಗಾಗಲೇ 12 ಸಲ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು, ಈಗ 13ನೇ ಸಲ ಕೊನೆಯ ಪ್ರೂಫ್ ರೀಡಿಂಗಿಗೆ ಅಂತೇಳಿ ನಾನು ಆ ಕೆಲಸದಲ್ಲಿ ನಿರತನಾಗಿದ್ದೀನಿ. ನಾನು ಈ ಮಧ್ಯದಲ್ಲಿ ನಾನು ಬೇರೆ ಯಾವ ಕೆಲಸವನ್ನು ಕೂಡ ತಗೊಳ್ಳೋದಿಲ್ಲ. ಹೀಗಾಗಿ ನಾನು ನೆಹರು ಅವರು ನನಗೆ ಆತ್ಮೀಯರಾದರೂ ಕೂಡ ಅವ್ರ ಬಗ್ಗೆ ಬರಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ ಇವರು ಶಾರದಾ ಪ್ರಸಾದ್ ಅವರು ಮತ್ತೊಂದ್ಸಲ ಕೇಳ್ಕೊಂಡ್ರಂತೆ, ಆಗ್ಲೂ ಕೂಡ ಅವ್ರು ಬರೀಲಿಲ್ಲ. ಅವರು ನನಗೆ ಭೈರಪ್ಪನವ್ರು ಹೇಳಿದಂತ ಒಂದು ಮಾತೇನು ಅಂತಂದ್ರೆ, ಭಟ್ರೆ
ಪತ್ರಿಕೋದ್ಯಮದಲ್ಲಿ ಈ ರೀತಿಯಾದಂತಹ ಒಂದು ಶಿಸ್ತು ಬರಬೇಕು. ನೀವು ಪತ್ರಿಕೆಗಳಲ್ಲಿ ಮುದ್ರಣಕ್ಕೆ ಕಳಿಸೋದಕ್ಕಿಂತ ಮುಂಚೆ ಕನಿಷ್ಠ ಒಂದು 10 ಜನನಾದ್ರೂ ನಿಮ್ಮ ಪತ್ರಿಕೆಯನ್ನ ಓದಬೇಕು ಮತ್ತು ಫ್ಯಾಕ್ಟ್ಸ್ ಚೆಕ್ಗಳನ್ನ ಮಾಡಬೇಕು. ಕನಿಷ್ಠ ಒಂದು 5 ರಿಂದ 8 ಜನ ಇದರ ಫ್ಯಾಕ್ಟ್ ಚೆಕ್ಗಳನ್ನ ಮಾಡಬೇಕು. ಆವಾಗ ಮಾತ್ರ ಒಂದು ಪುಸ್ತಕ ಅಥವಾ ಒಂದು ಅಕ್ಷರ ಅನ್ನುವಂಥದ್ದಕ್ಕೆ ಒಂದು ಮಹತ್ವ ಬರುತ್ತೆ. ನನಗೆ ಬಹಳ ಒಂದು ರೀತಿ ಅಪರಾಧಿ ಪ್ರಜ್ಞೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ. ನಾನು ಕೊನೆಗೆ 2000ನೇ ಇಸ್ವಿಯಲ್ಲಿ ವಿಜಯ ಕರ್ನಾಟಕ ಸಂಪಾದಕನಾದಾಗ ಒಂದು ವಾರದಲ್ಲಿ ನಾನು ಭೈರಪ್ಪನವ್ರನ್ನ ನಾನು ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವ್ರಿಗೆ ಹೇಳಿದೆ, ನೀವು ನನಗೆ ಹೀಗೆ ಹೇಳಿದ್ರಿ ಅಂತ. ಪತ್ರಕರ್ತರು ಅವಸರದ ಸಾಹಿತ್ಯ, ಪತ್ರಿಕೆ ಅಂತಂದ್ರೆ ಅವಸರದ ಸಾಹಿತ್ಯ ಅನ್ನುವಂಥದ್ದೆಲ್ಲ ಇದೆ. ಅದನ್ನೆಲ್ಲವನ್ನು ನೀವು ತೆಗೆದುಬಿಡಿ. ಪತ್ರಿಕೆಯಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ಅನ್ನ ಓಪನ್ ಮಾಡಿ ಅಂತ ಹೇಳಿದ್ರು. ಬಹಳ ಒಂದು ಹೊಸ ಕಾನ್ಸೆಪ್ಟ್ ಅದು. ನಾನು ಅವ್ರು ಹೇಳಿದ ನಂತರ ಪ್ರಜಾವಾಣಿಯಲ್ಲಿ ರಿಟೈರ್ಡ್ ಆದಂತ ಒಬ್ಬ ಸಹೋದ್ಯೋಗಿಗನ್ನ ನಮ್ಮ ಆಫೀಸಿಗೆ ಕರೆಸಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಕ್ವಾಲಿಟಿ ಕಂಟ್ರೋಲ್ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ಅನ್ನ ಓಪನ್ ಮಾಡಿದೆ ಅಂತ. ಆ ಡಿಪಾರ್ಟ್ಮೆಂಟ್ ಓಪನಿಂಗಿಗೆ ಅಂತ ಹೇಳಿ ಭೈರಪ್ಪನವರು ಬಂದಿದ್ರು. ಭೈರಪ್ಪನವರು ಬಂದು ನಮ್ಮ ಎಲ್ಲಾ ಸಹೋದ್ಯೋಗಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಅವರು ಪತ್ರಿಕೆಗಳಲ್ಲಿ ಎಷ್ಟು ಇಂಪಾರ್ಟೆಂಟು, ಹೆಸರನ್ನ ಹೇಗೆ ಬರೀಬೇಕು, SL ಭೈರಪ್ಪ ಅಂತ ಬರೀತೀರಿ ನೀವು, SL ಅಂತಂದ್ರೆ ಏನು, ಭೈರಪ್ಪ ಅಂತಂದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ BHY ಅಂತ ಬರೀತಾರೆ, ಅದು ತಪ್ಪು, ಅದು BHAI ಅಂತೇಳಿ ಆಗ್ಬೇಕು. ಪ್ರತಿ ಅಕ್ಷರಕ್ಕೂ ಕೂಡ ಒಂದು ಅರ್ಥ ಇದೆ ಮತ್ತು ಪ್ರತಿ ಅಕ್ಷರವೂ ಕೂಡ ಮಾತನಾಡಬೇಕು. ನಿಜಕ್ಕೂ ಹೇಳ್ತೀನಿ, ಆ ಒಂದು ಸೆಷನ್ ಅವರು ಸುಮಾರು ಒಂದು 2 ಗಂಟೆಗಳ ಕಾಲ ಮಾತಾಡಿದ್ರು. ಅದು ಯಾವಿಗೆ ಬಹಳ ಆಶ್ಚರ್ಯ ಆಗ್ತಾ ಇದ್ದಂತ ಸಂಗತಿ ಏನಂತಂದ್ರೆ, ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಬಿಟ್ಟಿದ್ದೆ, ಕನ್ನಡಪ್ರಭ ಪತ್ರಿಕೆಗೆ ಸಂಪಾದಕನಾಗಿ ಬಂದಿದ್ದೆ. ನನಗೆ ಬಹಳ ಆಸೆ ಇತ್ತು, ಭೈರಪ್ಪನವ್ರ ಹತ್ರ ಒಂದು ಅಂಕಣವನ್ನ ಬರೆಸಬೇಕು. ನನಗೆ ಪ್ರತಿ ವಾರದಲ್ಲಿ ಒಂದು 2 ಸಲ ನಂದು ಮತ್ತು ಅವ್ರದ್ದು ಮಾತುಕತೆ ಆಗ್ತಾ ಇತ್ತು. ನೀವು ಭೈರಪ್ಪನವ್ರ ಹತ್ರ ಬಹುಶಃ ನಾಗರಾಜರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅಥವಾ ಇಲ್ಲಿ ಇದ್ದವರಿಗೂ ಅನೇಕ ಜನರಿಗೂ ಗೊತ್ತಿರಲೂಬಹುದು. ನೀವು ಭೈರಪ್ಪನವ್ರ ಹತ್ರ 2 ನಿಮಿಷ 5 ನಿಮಿಷ 10 ನಿಮಿಷ ಮಾತಾಡ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನೀವು ಭೈರಪ್ಪನವ್ರ ಫೋನ್ ಬಂತು ಅಂತಂದ್ರೆ ಕನಿಷ್ಠ 3/4 ಗಂಟೆ ಅಥವಾ 1 ಗಂಟೆ. ಮತ್ತೆ ಕಾಡು ಹರಟೆ ಹೊಡಿತಾ ಇರ್ಲಿಲ್ಲ ಅವ್ರು, ಮತ್ತೆ ಕೆಲಸಕ್ಕೆ ಬಾರದ ಮಾತನ್ನ ಹೇಳ್ತಾ ಇರ್ಲಿಲ್ಲ ಅವ್ರು. ನಾನು ಒಂದ್ಸಲ ಫೋನ್ ಮಾಡಿದೆ, ಫೋನ್ ಮಾಡಿ ಈ ರೀತಿ ನೀವು ನಮಗೆ ಕಾಲಂ ಬರೀಬೇಕು. ಇಲ್ಲ, ನನಗೆ ನಾನು ಯಾಕೆ ಕಾಲಂ ಬರೆಯೋದಿಲ್ಲ ಅನ್ನುವಂಥದ್ದನ್ನ ಸುಮಾರು 1 ಗಂಟೆ ಹೇಳಿದ್ರು. ನಾನು ಕೊನೆಗೆ ಅವ್ರಿಗೆ ಹೇಳಿದೆ, ನಾನೇಕೆ ಬರೆಯುತ್ತೇನೆ ಅಂತ ನೀವು ಒಂದು ಪುಸ್ತಕವನ್ನ ಬರೆದಿದ್ದೀರಿ, ನಾನೇಕೆ ಅಂಕಣವನ್ನ ಬರೆಯುವುದಿಲ್ಲ ಅಂತೇಳಿ ಒಂದು ಪುಸ್ತಕವನ್ನು ಯಾಕೆ ಬರೀಬಾರದು ನೀವು ಅಂತ. ಇಲ್ಲ, ಬಹಳ ಒಳ್ಳೆ ವಿಷಯ ಇದು, ಬರೀತೀನಿ ಸಾಧ್ಯ ಅದ ಅಂತ ಹೇಳಿದರು. ಕೊನೆಗೆ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದು, ನೀವೊಂದು ಅಂಕಣವನ್ನ ಬರೀಲೇಬೇಕು ಭೈರಪ್ಪನವ್ರೆ, ನನ್ನ ಒಂದು ಆಸೆ ಅದು. ಇಲ್ಲ, ನಾನು ಕಾದಂಬರಿ ಪ್ರಕಾರಕ್ಕೆ ನಾನು ಒಗ್ಗಿಕೊಂಡವನು, ನಾನು ಅಂಕಣ ಪ್ರಕಾರಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ನಾನು ಏನೇ ಬರೆದ್ರೂ ಕೂಡ ನಾನು ಅಧ್ಯಯನವನ್ನು ಮಾಡದೆ ನಾನು ಬರೀಲಿಕ್ಕಾಗಲ್ಲ. ನಾನು ಒಂದು ಕಾದಂಬರಿ ಬರಿಬೇಕು ಅಂತಂದ್ರೆ ನಾನು ಒಂದು 2-3 ದೇಶಕ್ಕೆ ಹೋಗ್ತೀನಿ, 10 ಜನ ವಿದ್ವಾಂಸರ ಜೊತೆಗೆ ಮಾತಾಡ್ತೇನೆ, ವಿಷಯ ಪರಿಣಿತರ ಜೊತೆಗೆ ಮಾತಾಡ್ತೇನೆ, ಸಂಬಂಧಪಟ್ಟವ್ರ ಜೊತೆಗೆ ಸಂವಾದವನ್ನು ಮಾಡ್ತೇನೆ. ನನಗೆ ಒಂದು ಕಾದಂಬರಿ ಬರಿಬೇಕು ಅಂತಂದ್ರೆ 2 ವರ್ಷ 3 ವರ್ಷ 4 ವರ್ಷ ಈಗೆಲ್ಲ ನಾನು ತಗೊಂಡಿದ್ದಿದೆ. ನಿಮಗೆ ಕಾಲಂ ಅಂತಂದ್ರೆ ನೀವು ಪ್ರತಿ ವಾರ 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 ಬರಿಬೇಕು ನೀವು. ಅದು ನನಗೆ ಒಗ್ಗದ ಒಂದು ಬರವಣಿಗೆಯ ಪ್ರಕಾರ ಅದು. ಹೀಗಾಗಿ ಬಿಟ್ಟು ಬಿಡಿ, ನಾನಿದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಾನು ಸುಮ್ಮನೆ ಬಂದೆ, ಮೈಸೂರಿನಿಂದ ಸುಮ್ಮನೆ ಬಂದೆ. ಅದಾಗ 15 ದಿವಸಕ್ಕೆ ಮತ್ತೆ ಹೋದೆ ಅವ್ರ ಹತ್ರ. ಹೋದೆ, ತುಂಬಾ ಹೊತ್ತು ಮಾತುಕತೆ ಆಯ್ತು. ಎಲ್ಲ ನಂತರ
ನೀವು ಯಾಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತು ಅಂತಂದ್ರು ಅವರು. ಇಲ್ಲ, ಅಂಕಣ ಬರೀರಿ ಅಂತ ಕೇಳಲಿಕ್ಕೆ ಬಂದಿಲ್ಲ ನಾನು ಅಂತ ಹೇಳಿದೆ. ಹೌದಾ ಅಂತಂದ್ರು. ಇಲ್ಲ, ನನಗೆ ಚೆನ್ನಾಗಿ ಗೊತ್ತಾಗಿದೆ ನಿಮಗೆ ಅಂಕಣವನ್ನ ಬರ್ಸೋದು ತುಂಬಾ ಕಷ್ಟ ನಿಮ್ಮ ಹತ್ರದಿಂದ ಅಂತ. ಅದು ನೀವು ಅಂಕಣ ಅಂತ ಬರೀಲಿಕ್ಕೆ ಹೋಗ್ಬೇಡಿ. ಈಗ ರೆಗ್ಯುಲರ್ ಆಗಿ ಏನೋ ಒಂದು ಮುಖ್ಯಮಂತ್ರಿಗಳು ಹೇಳಿದಂತ ಒಂದು ಹೇಳಿಕೆಗೆ ನಿಮ್ಮ ಒಂದು ಅಂಕಣ ಅಥವಾ ಇನ್ಯಾವುದೋ ಒಂದು ಅಂಕಣ, ಆ ತರದ ಅಂಕಣವನ್ನ ಬರೆಯುವಂಥದ್ದು ಬೇಡ. ಅಂಕಣ ಅಂತಂದ್ರೆ ಅದು ಚಿರಸ್ಥಾಯಿಯಾಗಿರುವಂತ ಒಂದು ಬರಹ ಆಗಿರ್ಬೇಕು. ಯಾವ ಕಾಲದಲ್ಲಿ ಓದಿದ್ರೂ ಕೂಡ ಅದು ರೆಲೆವೆಂಟ್ ಆಗಿರ್ಬೇಕು. ಆ ತರದ ಒಂದು ಅಂಕಣವನ್ನ ಬರೆದು ಕೊಡಿ ಆಗಿದ್ರೆ ಅಂತ ಹೇಳಿದೆ. ನಾವು ಕೊನೆಗೆ ಫ್ರಂಟ್ ಪೇಜ್ ನಲ್ಲಿ ಹಾಕಿದ್ವಿ. ಏನಂತಂದ್ರೆ, ಕಾದಂಬರಿ ಬರೆಯುವವರು ಕಾಲಂಬರಿ ಅನ್ನ ಬರೀತಾರೆ ಅಂತ, ಕಾಲಂ ಬರೀತಾರೆ ಅಂತ ಆ ಅರ್ಥದಲ್ಲಿ ಒಂದು ಹಾಕಿದ್ವಿ. ಭೈರಪ್ಪನವರು ಸುಮಾರು ನನಗೆ ತಿಳಿದಾಗ ಒಂದು 9 ತಿಂಗಳ ಬರೆದ್ರು ಅಂತ. ಆ 9 ತಿಂಗಳು ಅವರು ಬರೆದಂತಹ ಲೇಖನ ಇದೆಯಲ್ಲ, ಅದೇ ಒಂದು ರೀತಿ ಅದ್ಭುತವಾದಂತಹ ಒಂದು ಕೃತಿ. ಅದು ಪುಸ್ತಕ ರೂಪದಲ್ಲಿ ಬಂದಿದೆ. ಸಾಕ್ಷಿ ಪರ್ವ ಅನ್ನುವಂತ ಒಂದು ಹೆಸರಿನಲ್ಲಿ ಅದು ಪ್ರಕಟ ಆಗಿದೆ. ಹೀಗಾಗಿ ಭೈರಪ್ಪನವರ ಹತ್ರದಿಂದ ಬಹಳ ಗಂಟು ಬಿದ್ದು ಒತ್ತಾಸೆಯಿಂದ ನಾನು ಆ ಪುಸ್ತಕವನ್ನ ಬರೆಸಿದ್ದೀನಿ ಅನ್ನುವಂತ ಒಂದು ಬಹಳ ಖುಷಿ ಇದೆ ನನಗೆ. ಕೊನೆಗೆ ಅವರು ಆ ಪುಸ್ತಕ ಬಿಡುಗಡೆಯಾದಾಗ ಹೇಳಿದ್ರು, ಇದನ್ನ ನಾನು ನಿಮಗೆ ಅರ್ಪಣೆ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೆ, ಆದರೆ ವಿದೇಶ ಪ್ರಯಾಣದಲ್ಲಿ ಇದ್ದದ್ರಿಂದ ನಾನು ಬೇರೆಯವರಿಗೆ ಅರ್ಪಣೆ ಮಾಡಿದೆ, ಬಟ್ ನಿಮ್ಮ ಹೆಸರನ್ನ ಬರೆದಿದ್ದೀನಿ ಅಂತ ಹೇಳಿದ್ರು ಅವರು. ಇಲ್ಲ, ನೀವು ಈಗಾಗಲೇ ನನಗೆ ಅರ್ಪಣೆ ಮಾಡಿಬಿಟ್ಟಿದ್ದೀರಿ ನೀವು ನನಗೆ ಆ ಪುಸ್ತಕವನ್ನ, ತೊಂದರೆ ಇಲ್ಲ ಅಂತ ಹೇಳಿದೆ. ಭೈರಪ್ಪ ನನಗೆ ಕೊನೆ ಕ್ಷಣದ ತನಕ ಕೂಡ ಅನ್ಸಿದ್ದೇನು ಅಂತಂದ್ರೆ, ನಾಗರಾಜ ರಾಯರು ಬಹಳ ಸೊಗಸಾಗಿ ಹೇಳಿದ್ರು ಅದನ್ನ. ತಾನು ಏನನ್ನ ನಂಬಿದೀನೋ ಅದನ್ನ ಬಿಟ್ಟು ಏನನ್ನೂ ಮಾಡದವರಲ್ಲ ಅವರು. ಅವರ ಕೊನೆ ಕ್ಷಣದಲ್ಲಿ ಒಂದು ಕೋರ್ಟ್ನಲ್ಲಿ ಒಂದು ಸೀನ್ ಬರುತ್ತೆ. ಭೈರಪ್ಪನವರು ಕಟಕಟೆಯಲ್ಲಿ ನಿಂತುಕೊಂಡು ಒಂದು ಸೀನ್ ಬರುತ್ತೆ. ಅದರಲ್ಲಿ ವಕೀಲರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವರಿಗೆ, ನಿಮಗೆ ಬುದ್ಧಿ ಭ್ರಮಣೆಯಾಗಿದೆಯಂತೆ, ನಿಮಗೆ ನೆನಪಿನ ಶಕ್ತಿ ಹೊರಟೋಗಿದೆಯಂತೆ, ನಿಜಾನ ಅಂತ. ಭೈರಪ್ಪನವರು ಒಂದು 50 ವರ್ಷಗಳ ಹಿಂದೆ ನಡೆದಂತ ಎಲ್ಲಾ ಘಟನೆಗಳನ್ನ ಹೇಳ್ತಾರೆ ಅವರು. ನೀವೇ ಯೋಚನೆ ಮಾಡಿ ಅಂತ ಜಡ್ಜಿಗವ್ರು ಕೇಳ್ತಾರೆ, ನೀವೇ ಯೋಚನೆ ಮಾಡಿ, ನನಗೆ ನೆನಪಿನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದನ್ನ ನೀವೇ ಯೋಚನೆ ಮಾಡಿ. ಭೈರಪ್ಪನವರ ಇನ್ನೊಂದು ಆಪಾದನೆ ಇತ್ತು. ಏನು ಅಂತಂದ್ರೆ, ಭೈರಪ್ಪನವರ ಹತ್ರ ಹೇಳಿಸಿ ಅವರ ಆಸ್ತಿಯನ್ನ ಲಪಟಾಯಿಸಬೇಕು ಅನ್ನುವಂತ ಒಂದು ಕಾರಣದಿಂದ ಕೆಲವಷ್ಟು ಜನ ಹುನ್ನಾರ ಮಾಡಿದ್ರು ಅಂತ. ಕೊನೆ ಕ್ಷಣ ತನಕನೂ ಕೂಡ ನನ್ನ ಹತ್ರ ಆ ಪತ್ರ ಇದೆ. ಮೋಹನ್ ಅವರಿಗೆ ನಾನು ತೋರಿಸಿದ್ದೀನಿ ಆ ಪತ್ರನ. ಅವರ ಪತ್ನಿಗೆ ಬರೆದಂತ ಒಂದು ಪತ್ರ, ಅದು ಸುಮಾರು ಒಂದು 8 ಪೇಜಿನ ಪತ್ರ. ಅದು ಎಲ್ಲೂ ಕೂಡ ಹೊರಗಡೆ ಬಂದಿಲ್ಲ, ಬಿಡುಗಡೆ ಆಗಿಲ್ಲ. ಅದು ನಾನು ಬಿಡುಗಡೆ ಮಾಡೋದೂ ಇಲ್ಲ, ಅಥವಾ ಸಂದರ್ಭ ಬಂದ್ರೆ ನೋಡೋಣ. 94 ವರ್ಷ ಮನುಷ್ಯನಿಗೆ 8 ಪೇಜಿನ ಪತ್ರ, 2 ಚಿತ್ತಕಾಟಿದೆ ಅಂತದ್ರಲ್ಲಿ. ಸ್ವತಃ ಅವರೇ ಬರೆದಂಥದ್ದು. ಅದರಲ್ಲಿ ಎಲ್ಲೂ ಕೂಡ ವಿಚಾರದ ಮತ್ತು ವಿಷಯದ ರಿಪಿಟೇಷನ್ ಇಲ್ಲ ಅದರಲ್ಲಿ. ಬಹುಶಃ ನನಗೂ ಕೂಡ ಬರಲಿಕ್ಕಾಗಲ್ಲ, ಅಂದ್ರೆ ನಮ್ಮ ಏಜ್ನಲ್ಲಿ ಇದ್ದವರಿಗೂ ಕೂಡ ಅಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಬರೆದಿದ್ರು. ಭೈರಪ್ಪನವ್ರ ಬಗ್ಗೆ ಹೇಳುವಂಥದ್ದು ಬಹಳ ಇದೆ. ಅದರಲ್ಲೂ ಅವರ ನಿಧನಕ್ಕಿಂತ ಮುಂಚೆ ಒಂದು 9 ತಿಂಗಳು ಭೈರಪ್ಪನವರು ಒಂದು 2 ವರ್ಷ ಮುಂಚೆ, ತೀರ್ಕೊಳ್ಳೋದಕ್ಕಿಂತ 2 ವರ್ಷದ ಮುಂಚೆ ನನಗೆ ನಿರಂತರವಾಗಿ ಫೋನ್ ಮಾಡೋರು. ಭಟ್ರೆ, ನನಗೆ ಒಂದೇ ಒಂದು ಆಸೆ ಇದೆ. ಏನಂತಂದ್ರೆ, ಸಂತೇಶ್ವರಕ್ಕೆ, ನನ್ನ ಹುಟ್ಟಿದ ಊರಿಗೆ ನೀರನ್ನ ಕೊಡಬೇಕು. ನಾಗರಾಜರಾಯರು ಹೇಳಿದ್ರು, ಯಾರು ಈಗಿನ ಕಾಲದಲ್ಲಿ ಯಾವ ಸಾಹಿತಿಯೂ ಕೂಡ
ತನ್ನನ್ನ ಬಿಟ್ಟು ಬೇರೆಯವರಿಗೆ ಸಮಾಜಕ್ಕಾಗಿ ಕೇಳಿದ್ದು ಮಾಡಿದ್ದು ಇಲ್ಲವೇ ಇಲ್ಲ ಅಂತ. ಭೈರಪ್ಪನವರು ಹೇಳಿದ್ರು ನೀರನ್ನ ಕೊಡ್ಬೇಕು. ನನ್ನ ಜೀವನದಲ್ಲಿ ವಿಧಾನಸೌಧಕ್ಕೆ ಹೋಗಿಲ್ಲ, ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿಯನ್ನ ನಾನು ಭೇಟಿ ಮಾಡಿಲ್ಲ, ಯಾವುದೇ ಒಬ್ಬ MLA ಅಥವಾ ಮಂತ್ರಿಯ ಮನೆಗೆ ನಾನು ಹೋದವನಲ್ಲ. ಆದ್ರೆ ಸಂತೇಶ್ ಶಿಬಿರಕ್ಕೆ ನೀರನ್ನು ಕೊಡಬೇಕು ಅನ್ನುವಂತ ಒಂದು ಕಾರಣಕ್ಕಾಗಿ ನೀವು ಯಾರ ಹತ್ರ ಕರ್ಕೊಂಡು ಹೋದ್ರು ನಾನು ಬರ್ತೀನಿ. ಅದ್ರ ಬಿಟ್ಟು ನನಗೆ ನೀರು ಬೇಕು ನಮ್ಮ ಊರಿಗೆ. ನಂತರ ಆಗ SR ಬೊಮ್ಮಾಯಿ ಅವರಿದ್ರು, ಬಸವರಾಜ ಬೊಮ್ಮಾಯಿ ಅವರಿದ್ರು. ನಾನು ಬೊಮ್ಮಾಯಿ ಅವರಿಗೆ ಹೇಳಿದೆ, ಈ ರೀತಿ ಭೈರಪ್ಪನವರು ಬರ್ಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ದಾರೆ, ನೀವು 1 ಗಂಟೆ ಸಮಯವನ್ನ ಕೊಡಬೇಕು ಅವರಿಗೆ, ಮತ್ತೆ ಅವ್ರದ್ದೊಂದು ಕೋರಿಕೆ ಇದೆ, ಅದನ್ನ ನೀವು ನಡೆಸ್ಕೊಡ್ಬೇಕು. ಕೊನೆಗೆ ಬೆಂಗಳೂರಿನಿಂದ ಮೈಸೂರಿನಿಂದ ಅವರು ಇಲ್ಲೇ ಇದ್ದಾರೆ, ಪ್ರದ್ಯುಮ್ನ ಮೈಸೂರಿನಿಂದ ಅವರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ನಮ್ಮ ಮನೆಯಿಂದ ಬೊಮ್ಮಾಯಿ ಅವರ ಮನೆಗೆ ಹೋಗಿ, ಬೊಮ್ಮಾಯಿ ಅವರು ಸುಮಾರು ಆ ದಿವಸ 1.5 ಗಂಟೆ ಇವರು ಹೇಳುವಂತದ್ದನ್ನ ಎಲ್ಲವನ್ನೂ ಕೂಡ ಕೇಳಿ ತಕ್ಷಣ ಅಧಿಕಾರಿಗಳನ್ನ ಕರೆಸಿ ಅಲ್ಲೇನೆ ಅವ್ರು ಹೇಳಿದ್ರು, ಈ ಯೋಜನೆಗೆ ಎಷ್ಟು ಬೇಕಾಗತ್ತೆ ಅಂತ ಕೇಳಿದ್ರು. ಅವರೊಂದು 25 ಕೋಟಿ ರೂಪಾಯಿ ಬೇಕಾಗತ್ತೆ ಅಂತ ಹೇಳಿದ್ರು. ತಕ್ಷಣ ಇದನ್ನ ಮಂಜೂರು ಮಾಡಬೇಕು ಅಂತೇಳಿ ಅವರು ಅಲ್ಲೇನೆ ಬರೆದ್ರು. ಆದ್ರೆ ಸರ್ಕಾರದಲ್ಲಿ ಯಾವ ರೀತಿಯ ಕೆಲಸ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಿದೆ. 6 ತಿಂಗಳಾದ್ರೂ ಏನೂ ಆಗ್ಲಿಲ್ಲ. ಈ 6 ತಿಂಗಳ ಅವಧಿಯಲ್ಲಿ ಒಂದು ದಿವಸ ನನಗೆ 11 ಫೋನ್ ಮಾಡಿದ್ರು ಅಂತ. ದಿನ ಬೆಳಿಗ್ಗೆ ಫೋನ್ ಮಾಡೋರು, ಏನಾಯ್ತು ಬಿಟ್ರೆ ಬೊಮ್ಮಾಯಿ ಅವರಿಂದ ಏನು ಸುದ್ದಿನೇ ಇಲ್ವಲ್ಲ, ಫೈಲ್ ಮೂವ್ ಆಗ್ತಾ ಇಲ್ಲ, ಅದು ಹಾಸನದ DC ಹತ್ರ ಇದೆಯಂತೆ, ಎಂಜಿನಿಯರ್ ಹತ್ರ ಇದೆ ಅಂತ, ಈ ರೀತಿ ಪ್ರತಿ ದಿವಸವೂ ಕೂಡ ಅದನ್ನ ಫಾಲೋ ಅಪ್ ಮಾಡೋರು. ಒಂದ್ ದಿವಸ 11 ಗಂಟೆಗೆ ಹೇಳಿದ್ರು. ನನಗೀಗ 92 ವರ್ಷ ಆಗ್ತಾ ಇದೆ, ನಾನು ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ. ನನಗೆ ಈ ನಾನು ಬರೆದಿರುವಂತ ಕಾದಂಬರಿ ಇತ್ಯಾದಿ ಎಲ್ಲ ಒಂದು ಭಾಗ, ನನಗೆ ಅದರ ಬಗ್ಗೆ ಹೆಚ್ಚಿನ ಮೋಹ ಇಲ್ಲ ನನಗೆ. ಆದ್ರೆ ನಮ್ಮ ಊರಿಗೆ ಕುಡಿಯೋ ನೀರು ಕೊಡಬೇಕು, ಅದೊಂದೇ ಇರುವಂತದ್ದು. ಇದನ್ನ ನೀವು ಮಾತ್ರ ನನಗೆ ಮಾಡ್ಲಿಕ್ಕೆ ಸಾಧ್ಯ, ದಯವಿಟ್ಟು ಇದನ್ನ ನಾನು ನೆರವೇರಿಸ್ಕೊಡಿ ಅಂತ ರಾತ್ರಿ 11 ಕಾಲದ ಹೊತ್ತಿಗೆ ಹಾಗೆ ಹೇಳುವಾಗ ಸ್ವಲ್ಪ ಅಳುವು ಇತ್ತು ಅಂತ ಅವರಿಗೆ. ನಾನು ತಕ್ಷಣ ರಾತ್ರಿ 11 ಕಾಲಿಗೇನೆ ಬೊಮ್ಮಾಯಿ ಅವರಿಗೆ ಫೋನ್ ಮಾಡಿದೆ. ನೋಡಿ, ಈಗ ತಾನೇ ಭೈರಪ್ಪನವರು ಈ ರೀತಿಯಾಗಿ ಹೇಳ್ತಾ ಇದ್ರು, ಸರ್ ನೀವು ಹೇಳಿದ ನಂತರ ಕೂಡ ಏನೂ ಕೆಲಸ ಆಗಿಲ್ಲ ಅಲ್ಲಿ, ದಯವಿಟ್ಟು ಈ ಕೆಲಸವನ್ನ ಆದಷ್ಟು ಬೇಗನೆ ಮಾಡಿ ಅಂತ. ನಂತರ ಅವರು ಹಾಸನ DC ಹೇಳಿದ್ರು, ನಂತರ ಉಸ್ತುವಾರಿ ಸಚಿವರಿಗೆ ಹೇಳಿದ್ರು. ಅದು ಕೊನೆಗೆ ಒಂದು ಹಂತಕ್ಕೆ ಬಂದು ಇನ್ನೇನು ಉದ್ಘಾಟನೆ ಆಗ್ಬೇಕು ಅನ್ನೋದಿಗೆ ಅವ್ರ ಸರ್ಕಾರ ಹೊರಟೋಯ್ತು. ಅದಾದ ನಂತರ ಸಿದ್ದರಾಮಯ್ಯನವರು ಬಂದ್ರು. ಬಹುಶಃ 2 ವರ್ಷದ ಹಿಂದೆ ಅಂತ ಕಾಣುತ್ತೆ. ಅವ್ರು ಹೇಳಿದ್ರು, ನಾನು ಮತ್ತೆ ಬೇರೆ ಯಾರನ್ನೂ ಕೂಡ ಕರೆಯಲ್ಲ, ನೀರಾವರಿ ಸಚಿವರನ್ನು ಕರೆಯಲ್ಲ, ಮುಖ್ಯಮಂತ್ರಿಯನ್ನು ಕರೆಯಲ್ಲ, ನಾನು ಬೊಮ್ಮಾಯಿ ಅವರನ್ನ ಮಾತ್ರ ಕರಿತೀನಿ, ನೀವು ಆ ದಿವಸ ಇರಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಆಯ್ತು. ಸಂತೇಶಿವರದಲ್ಲಿ ನಿಮಗೆ ನೀರು ಬಂತು. ಆ ಸುತ್ತಮುತ್ತಲ ಸುಮಾರು ಒಂದು 50-60 ಗ್ರಾಮಗಳಿಗೆ ನೀರು ಬಂತು. ಸಂತೇಶಿವರದ ಕೆರೆಯಲ್ಲಿ ನೀರು ಬಂದು ಭೈರಪ್ಪನವರು ದೋಣಿ ಮೇಲೆ ಏನು ಕೆರೆಯ ಮೇಲೆ ಅಡ್ಡಾಡಿ ತೆಪ್ಪದ ಮೇಲೆ ಹೋಗಿ ಒಂದು ಇಡೀ ದಿವಸ ಸಂಭ್ರಮ ಪಟ್ಟರು ಅಂತ. ಅದನ್ನ ನಾನು ಒಂದ್ಸಲ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗ್ತಾನೆ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಅವ್ರು ನನ್ನ ಹತ್ರ ಹೇಳಿದ್ರು, ಬೆಂಗಳೂರಿನಲ್ಲಿ ಹೇಳಿದ್ರು, ಭೈರಪ್ಪನವ್ರನ್ನ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಕೇಳಿದ್ರು. ಆಯ್ತು, ಹೋಗ್ಬರೋಣ ಅಂತ ಹೇಳಿದೆ. ಇಲ್ಲ, ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಭೈರಪ್ಪನವರ ಕೆಲವೊಂದು ಸಲಹೆಗಳನ್ನು ತಗೊಂಡು ಒಂದಷ್ಟು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ, ಹೋಗೋಣ ಅಂತೇಳಿ ಭೈರಪ್ಪನವ್ರ ಮನೆಗೆ ಬಂದ್ವಿ. ಭೈರಪ್ಪನವ್ರ ಹತ್ರ ಇವರು ಮಂತ್ರಿಗಳು ತಮ್ಮ ಯೋಚನೆಯನ್ನೆಲ್ಲವನ್ನೂ ಕೂಡ ಹೇಳಿದ್ರು. ಸುಮಾರು ಒಂದು 3/4 ಗಂಟೆ ಹೇಳಿದ್ರು. ಭೈರಪ್ಪನವ್ರು ಏನಾದ್ರು ಹೇಳ್ತಾರ ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ವಿ, ನಿರೀಕ್ಷೆ ಮಾಡ್ತಾ ಇದ್ವಿ. ಕೊನೆಗೆ ಅವ್ರು ಹೇಳಿದ್ರು, ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಕಾಫಿ ಕುಡೀರಿ, ಉಪ್ಪಿಡ್ತೀನಿ, ಆದ್ರೆ ನಾನು ಯಾವುದೇ ರೀತಿಯಾದಂತಹ ನಿಮ್ ಸಲಹೆಯನ್ನು ಕೂಡ ಕೊಡ್ಲಿಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ನಿಮ್ಗೆ ಅದನ್ನ ಜಾರಿಗೆ ತರ್ಲಿಕ್ಕೆ ಆಗಲ್ಲ. ನೀವು ನನ್ನ ಸಮಾಧಾನ ಮಾಡ್ಲಿಕ್ಕೆ ಮತ್ತೆ ನಾಳೆ ಪತ್ರಿಕೆಯಲ್ಲಿ ಫೋಟೋ ಬರ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ನೀವು ಬಂದಿದ್ದೀರಿ. ಫೋಟೋಗ್ರಾಫರ್ಗಳು ಕೂಡ ಈಗಾಗಲೇ ಫೋಟೋ ತೆಗೆದಿದ್ದಾರೆ, ನಾಳೆ ಪಟ್ರಿರೋದ್ರಿಂದ ಅದು ಪೇಪರ್ನಲ್ಲೂ ಕೂಡ ಬರುತ್ತೆ. ನೀವು ಅಷ್ಟಕ್ಕೆ ಸಮಾಧಾನ ಪಟ್ಕೊಳ್ಳಿ ಹೊರತು ನಾನು ಯಾವುದೇ ರೀತಿಯಲ್ಲೂ ನಿಮಗೆ ಸಲಹೆಯನ್ನ ಕೊಡೋದಿಲ್ಲ. ಕೊಡಲಿಲ್ಲ ಅವರು, ಯಾವ ಸಲಹೆಯನ್ನು ಕೂಡ ಕೊಡ್ಲಿಲ್ಲ ಅವರು. ಭೈರಪ್ಪ ಈ ರೀತಿಯಾದಂತ ಒಬ್ಬ ಕಠೋರವಾದಂತ ಒಬ್ಬ ವ್ಯಕ್ತಿ.
ನನಗೊಂದು ಘಟನೆ ತುಂಬಾ ಚೆನ್ನಾಗಿ ನೆನಪಿಗೆ ಬರುತ್ತೆ. ಬೀಚಿ ಒಂದ್ಸಲ ಬಳ್ಳಾರಿ ಹೋಗಿದ್ರಂತೆ. ಅಲ್ಲಿ ಹೋದಾಗ ಮಾತಾಡುವಾಗ ತುಂಬಾ ನೀರು ಕುಡಿತಾ ಇದ್ರಂತೆ. ಯಾರೋ ಬೀಚಿಯವರಿಗೆ ಹೇಳಿದ್ರಂತೆ, ಬೀಚಿಯವರೇ, ಬಳ್ಳಾರಿಯಲ್ಲಿ ವಾರದಲ್ಲಿ ಒಂದ್ಸಲ ಅಷ್ಟೇ ನೀರು ಬಿಡ್ತಾರೆ, ನೀವು ಪದೇ ಪದೇ ನೀರು ಕುಡಿತಾ ಇದ್ದೀರಿ ಅಂತ ಹೇಳಿದ್ರಂತೆ. ಅವಾಗ ಬೀಚಿಯವರು ಹೇಳಿದ್ರಂತೆ, ನಾನು ಕುಡಿದ ನೀರನ್ನು ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ. ಭೈರಪ್ಪನವರು ಅವರ ಇಂಟರ್ವ್ಯೂ ಮಾಡಬೇಕು ಅಂತ ನಾವು ಹೋಗಿದ್ವಿ. ನಾನು ಅವರಿಗೆ ಇನ್ನೊಂದು ದಿವಸ ರಾತ್ರಿ ಫೋನ್ ಮಾಡಿದೆ, ನಾನೊಬ್ಬ ರಿಪೋರ್ಟರ್ನ ಕಳಿಸ್ಕೊಡ್ತೀನಿ, ಅವ್ರು ನಿಮ್ಮ ಸಂದರ್ಶನವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನಾವು ಅದನ್ನ ಫ್ರಂಟ್ ಪೇಜ್ ಅಲ್ಲಿ ಹಾಕ್ತಾ ಇದೀವಿ, ದಯವಿಟ್ಟು ನೀವೊಂದು 2-3 ಗಂಟೆ ಅವಕಾಶ ಮಾಡ್ಕೊಡ್ಬೇಕು ಅಂತ. ಗಗನ ಭಟ್ರು ಕೂಡ ಆ ರೀತಿಯಾದಂತ ಒಂದು ಸಂದರ್ಶನವನ್ನ ಮಾಡಿದ್ದಾರೆ. ಅವರು ಭೈರಪ್ಪನವರು ಒಂದು 3 ಷರತ್ತುಗಳನ್ನ ಹಾಕಿದ್ರು. ಅವ್ರು ಬರ್ಬೋದು, ನನ್ನ ಸಂದರ್ಶನ ಮಾಡ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಅವ್ರು ಬರ್ಬೋದು, ಆದ್ರೆ 3 ಕಂಡೀಷನ್ ಇದೆ ಅಂತ ಹೇಳಿದ್ರು. ಏನು? ನನ್ನ ಇಲ್ಲಿ ತನಕ ಪ್ರಕಟವಾದಂತ ಎಲ್ಲಾ ಕೃತಿಗಳನ್ನು ಕೂಡ ಅವ್ರು ಓದ್ಕೊಂಡಿರ್ಬೇಕು ಅಂತ. ಸುಮಾರು ಒಂದು 35 ಕೃತಿಗಳು, ಈಗಾಗಲೇ ಹೇಳಿದ್ರೆ ಎಷ್ಟು ಪುಟಗಳಿದೆ ಅಂತ. ಆ ಎಲ್ಲಾ ಕೃತಿಗಳನ್ನು ಓದ್ಕೊಂಡಿರ್ಬೇಕು ಮತ್ತು ಅರ್ಥ ಮಾಡ್ಕೊಂಡಿರ್ಬೇಕು ಅದನ್ನು. 2ನೇ ಕಂಡೀಷನ್ ಏನು ಅಂತಂದ್ರೆ, ಬರೋಕ್ಕಿಂತ ಮುಂಚೆ ನನಗೆ ಎಲ್ಲಾ ಪ್ರಶ್ನೆಗಳನ್ನ ಮುಂಚೆನೆ ಲಿಖಿತ ರೂಪದಲ್ಲಿ ಕೊಡ್ಬೇಕು ಅವರು. ಅಂದ್ರೆ ಅವ್ರು ಓದಿದಾರ ಇಲ್ವಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ. ನಂತರ ನಾನು ಸಂದರ್ಶನವನ್ನು ಕೊಡ್ತೇನೆ. ಸಂದರ್ಶನ ಆದ ನಂತರ ನೀವು ಪ್ರಕಟಣೆ ಮಾಡೋಕ್ಕಿಂತ ಮುಂಚೆ, ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ನನಗೊಂದ್ಸಲ ತೋರಿಸ್ಬೇಕು ನೀವು. ನಾನು ಹೇಳಿದೆ, ಇಲ್ಲ, ಇದು ಮೊದಲ 2 ಪ್ರಶ್ನೆಗಳ ಷರತ್ತಿಗೆ ಒಪ್ಪಿಗೆ, ಆದ್ರೆ ಯಾವ ಪತ್ರಕರ್ತರು ಕೂಡ ಬರೆದಿದ್ದನ್ನ ತೋರಿಸೋದಿಲ್ಲ ಭೈರಪ್ಪನವರೇ, ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಇಲ್ಲ, ನನಗೆ ಬೇಕಾಗಿಲ್ಲ ಅಂತ. ನಾನು ಈ ಷರತ್ತುಗಳಿಗೆ ನೀವು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನನಗೆ ಸಂದರ್ಶನ ಬೇಕಾಗಿಲ್ಲ. ನನಗೆ ಯಾವುದೇ ರೀತಿಯ ಪ್ರಚಾರವನ್ನು ಕೂಡ ನಾನು ಬಯಸಿದವನೇ ಅಲ್ಲ. ನೀವೇ ಕೇಳಿದ್ರಿ ನನ್ನ ಹತ್ರ ಸಂದರ್ಶನ ಬೇಕು ಅಂತ ಹೇಳಿದ್ರಿ, ನಾ ಸಂದರ್ಶನಕ್ಕೆ ಈ ಷರತ್ತುಗಳನ್ನ ಹಾಕಿದ್ದೀನಿ, ನೀವು ಒಪ್ಕೊಂಡ್ರೆ ಆಯ್ತು, ಇಲ್ಲ ಅಂತ ಬೇಡ. ನಾನು ಕೊನೆಗೆ 2 ಜನ ನಮ್ಮ ಸ್ಟಾಫ್ನವ್ರನ್ನ ಕಳಿಸ್ಕೊಟ್ಟೆ ಅವ್ರ ಹತ್ರ. ಕೊನೆಗೆ ಅವ್ರು ಮತ್ತೆ ಕೇಳಿದ್ರು, ಅವರೆಲ್ಲ ಓದಿದಾರ? ಹೌದು, ಓದಿದಾರ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗನ್ಸತ್ತೆ ಅಂತಂದೆ. ಇಲ್ಲ, ಹಂಗ್ ನಾನು ಒಪ್ಪಲ್ಲ, ಅದು ಅರ್ಥ ಮಾಡ್ಕೊಂಡಿರ್ಬೇಕು ಅವರು. ಬೇಕಾದ್ರೆ ಅವ್ರಿಗೆ ಏನಾದ್ರು ಅರ್ಥ ಆಗದೆ ಇದ್ರೆ ಕೇಳಿ ನನ್ನ ಹತ್ರ, ಆ ಸಂದರ್ಶನದಲ್ಲೇ ಆಗಿರೋ ಅವ್ರು ಕೇಳ್ತಾರೆ. ಇಲ್ಲ, ಅವ್ರು ಮುಂಚೆನೆ ಕೇಳ್ಬೇಕು ಅದನ್ನ. ಯಾಕೆ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೇನೋ ಹೇಳುವಂಥದ್ದು, ಅವರೇನೋ ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರೇನೋ ಕೇಳುವಂಥದ್ದು, ನಾನೇನೋ ಅರ್ಥ ಮಾಡ್ಕೊಳ್ಳುವಂಥದ್ದು, ಇದು ಯಾವುದು ಕೂಡ ಆಗ್ಬಾರ್ದು. ಭೈರಪ್ಪನವ್ರು ಹೇಳಿದ್ದು ಏನು ಅಂತಂದ್ರೆ, ಅಕ್ಷರ ಅಂತಂದ್ರೆ ಅದು ಕ್ಷರವಿಲ್ಲದ್ದು, ನಾಶಪಡಿಸ್ಲಿಕ್ಕೆ ಆಗದೆ ಇರುವಂತದ್ದು, ಅದು ಶಾಶ್ವತವಾದಂಥದ್ದು. ಆದ್ರಿಂದ ಒಂದು ಸಲ ಅದು ಶಾಶ್ವತವಾಗಿ ಅಚ್ಚು ಹೊತ್ತಿತ್ತು ಅಂತಂದ್ರೆ ಅಲ್ಲಿಗೆ ಮುಗೀತು. ಅದಕ್ಕೆ ಯಾರು ಕೂಡ ಎಕ್ಸ್ಪ್ಲನೇಷನ್ ಕೊಡಬಾರದು ಅದನ್ನ. ಈ ಕಾರಣದಿಂದ ನಾನು ಇಷ್ಟೆಲ್ಲ ನಿಬಂಧನೆಗಳನ್ನ ನಾನು ಹಾಕ್ತಾ ಇದ್ದೇನೆ. ನಿಮ್ಗೆ ಆಗತ್ತಾ ಕಳಿಸಿ, ಇಲ್ಲ ಅಂತಂದ್ರೆ ಬೇಡ. ಕೊನೆಗೆ 2 ಜನ ಬಂದ್ರು. ಅವರ ಸುಮಾರು 4-4.5 ಗಂಟೆ ಇಂಟರ್ವ್ಯೂ ಆಯ್ತು. ಅವರು ಬರೆದಿದ್ದಂಗೆ ಎಲ್ಲವನ್ನೂ ಕೂಡ ಆ ಸ್ಕ್ರಿಪ್ಟ್ ಅನ್ನ ನಾನು ಅವ್ರಿಗೆ ಕಳಿಸ್ಕೊಟ್ಟೆ. ಅದರಲ್ಲಿ ಅವ್ರು ಹೇಳಿದ್ರು, ಇಲ್ಲ, ಇದನ್ನ ಓದ್ಲಿಕ್ಕೆ ನನಗೆ 4 ವಾರ ಬೇಕು, 1 ತಿಂಗಳ ಬೇಕು ನನಗೆ. ನಾನು ಹೇಳಿದ್ದೇ ಒಂದು, ಅವ್ರು ಬರ್ಕೊಂಡಿದ್ದೇ ಒಂದು, ಇದು ಆಗಿದ್ದೇ ಒಂದು, ಇಲ್ಲ ಆಗೋದೇ ಇಲ್ಲ. ಇಲ್ಲ ಸರ್, ನಾವು ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು, ನಾನು ವಾರ್ಷಿಕ ಪತ್ರಿಕೆಯಲ್ಲೇ ಅಲ್ಲ, ನಾನು ಪಂಚಾಂಗಕ್ಕೆ ಎಡಿಟರ್ ಅಲ್ಲ, ನಾನು ದಿನಪತ್ರಿಕೆ, ನನ್ನ ಪತ್ರಿಕೆ ನಾಳೆನೇ ಬರ್ಬೇಕು ನನಗೆ. ಇಲ್ಲ, ನನಗೆ ಸಾಧ್ಯವೇ ಇಲ್ಲ, ನೀವು ಇದನ್ನ 1 ತಿಂಗಳ ನಂತರ ನಾನು ಕೊಡ್ತೀನಿ ನಿಮ್ಗೆ ಈ ಸ್ಕ್ರಿಪ್ಟ್ ಅನ್ನ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ 1 ತಿಂಗಳ ನಂತರ ಅವ್ರು ಕಳಿಸ್ಕೊಟ್ರು ಅಂತ ಅಲ್ಲಿ ತನಕ ಅವ್ರು ಪ್ರಿಂಟ್ ಆಗ್ಲಿಕ್ಕೆ ಬಿಡ್ಲಿಲ್ಲ ಅವರು. ಈ ತರದ ಜಿಗಿಟತನ ಇದೆಯಲ್ಲ, ಆ ಹಠಮಾರಿತನ ಮತ್ತು ಪರ್ಫೆಕ್ಷನಿಸ್ಟ್, ನಾನು ಆ ಪರಿಪೂರ್ಣತೆಯನ್ನ ಬಯಸುವಂತಹ ಗುಣ ನಾನಂತೂ ಯಾರತ್ತೂ ನಾನು ನೋಡಿಲ್ಲ ಅಂತ. ಇಷ್ಟು ದಿನಗಳ ಇದರಲ್ಲಿ ಕನ್ನಡ, ನಾವು ಪ್ರತಿ ದಿವಸವೂ ಕೂಡ ಕನ್ನಡದ ಸಾಹಿತಿಗಳ ಜೊತೆಗೆ, ಲೇಖಕರ ಜೊತೆಗೆ ವ್ಯವಹಾರ ಮಾಡುವಂತವ್ರು.
ನಿಮಗೆ ಬಹಳ ಜನ ಸಾಹಿತಿಗಳಿಗೆ ಇವತ್ತು ಎಷ್ಟು ಕಷ್ಟ ಆಗಿದೆ ನಮ್ಮ ಸಂಪಾದಕರಿಗೆ ಅಂತಂದ್ರೆ, ಯಾರಾದ್ರೂ ಒಬ್ಬರು ತೀರ್ಕೊಂಡ್ರೆ ನಾವು ಸ್ವಾಭಾವಿಕವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಈ ಸಾಹಿತಿಗಳು ಇವತ್ತು ಹೇಗಾಗಿದ್ದಾರೆ ಅಂತಂದ್ರೆ, ಸರಿ ಇಂಥವ್ರು ತೀರ್ಕೊಂಡಿದ್ದಾರೆ, ನಿಮ್ಗೆ ತುಂಬಾ ಆತ್ಮೀಯರಾಗಿದ್ರಂತೆ, ಒಂದು ಲೇಖನವನ್ನು ಬರೆದು ಕಳಿಸ್ಕೊಡ್ಬೋದಾ ಅಂತ ಕೇಳಿದ್ರೆ ಫಸ್ಟ್ ರಿಯಾಕ್ಷನ್ ಸಾಮಾನ್ಯವಾಗಿ ಹೇಗಿರುತ್ತೆ ಅಂತಂದ್ರೆ, ನಿಮಗೇನ್ ಅನ್ಸುತ್ತೋ ಬರ್ಕೊಂಡು ನನ್ನ ಹೆಸರು ಹಾಕ್ರಿ ಅಂತಂತಾರೆ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳು. ಅಥವಾ ನಾನು ಹೇಳ್ತೀವಿ ಅದನ್ನು ನೀವು ಬರ್ಕೊಂಬಿಡಿ ಅಂತ ಹೇಳ್ತಾರೆ. ಭೈರಪ್ಪನವರು ಮಾತ್ರ ಈ ತರದ ಯಾವುದೇ ಗಿಮಿಕ್ಗಳನ್ನು ಅವ್ರು ಮಾಡ್ಲಿಲ್ಲ ಅಂತವ್ರು ಕೊನೆ ತನಕನೂ ಕೂಡ. ನಾನು ಒಂದ್ಸಲ ಏನಾಯ್ತು ಅಂತಂದ್ರೆ, ಯಾರಿಗೂ ಒಂದು ಅವಾರ್ಡ್ ಬಂತು, ಅವರು ನಮ್ಮ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದ್ಸಲ ಅವಾರ್ಡ್ ಬಂತು. ಅವಾರ್ಡ್ ಬಂದಾಗ ನಮ್ಮೊಬ್ಬರು ಸ್ಟಾಫ್ನವರು ಅವರದೊಂದು ಹೇಳಿಕೆಯನ್ನು ತಗೊಂಡು ಬಂದು ನೀವೊಂದು ಸಿಗ್ನೇಚರ್ ಮಾಡ್ಕೊಡಿ ಅಂತ ಹೇಳಿದ್ರು. ಭೈರಪ್ಪನವ್ರು ಹೇಳಿದ್ರು, ಇಲ್ಲ ನನಗೆ ಅವ್ರ ಜೊತೆಗೆ ಅಷ್ಟೆಲ್ಲ ಸಂಪರ್ಕ ಇಲ್ಲ, ನಾನು ಅವರು ತೀರ್ಕೊಂಡಿದ್ದಾರೆ, ಅದರಿಂದ ಭೈರಪ್ಪನವರಿಗೆ ತುಂಬಾ ದುಃಖ ಆಗಿದೆ, ಕಂಬನಿ ಮಿಡಿದಿದ್ದಾರೆ, ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಅವರು. ನಾವು ನನಗೆ ಆ ಸ್ಟೇಟ್ಮೆಂಟ್ ಅನ್ನು ಹಾಕ್ಲಿಕ್ಕೆ ಹೋಗ್ಲೇ ಇಲ್ಲ. ಇಲ್ಲ, ಅದನ್ನ ಅವರು ನನಗೊಂದು ಆತ್ಮೀಯರಾಗಿರ್ಬೇಕು, ಅವರ ಸಾಹಿತ್ಯವನ್ನು ನಾನು ಓದ್ಕೊಂಡಿರ್ಬೇಕು, ಇದು ಯಾವುದೂ ಆಗಿಲ್ಲ ನನಗೆ. ಈಗ ಒಂದು ವರ್ಷದ ಅವಧಿಯಲ್ಲಿ ಆಗಿದ್ದು ಅದು. ಆದ್ರಿಂದ ನೀವು ನನ್ನ ಕಂಪನಿಯನ್ನು ಹಾಕಬೇಡಿ ಅಂತ ಹೇಳಿದ್ರು, ನಾನು ಶೋಕ ಸಂದೇಶವನ್ನ ಪ್ರಕಟ ಮಾಡಬೇಡಿ ಅಂತ ಹೇಳಿದ್ರು. ಬಹುಶಃ ಇದನ್ನ ನೀವು ಈ ಉದಾಹರಣೆಗೆ ಇವತ್ತು ಶೋಕ ಸಂದೇಶ ಎಷ್ಟು ಕಾಮನ್ ಆಗ್ಬಿಟ್ಟಿದೆ ಅಂತಂದ್ರೆ, ನಮ್ಗೆ ಈ ಟ್ವಿಟರ್ ನೆಲ್ಲ ಬರುತ್ತೆ, ಐ ಆಮ್ ಡಿಸ್ಮೇಡ್, ಐ ಆಮ್ ಶಾಕ್ಡ್, ಐ ಆಮ್ ಅಗಾಸ್ಟೆಡ್, ಏನೋ ನನ್ನ ಹೃದಯ ಒಡೆದೋಯ್ತು ಅನ್ನೋ ರೀತಿಯಲ್ಲಿ ಬರೀತಾರೆ ಅಂತ. ಆದ್ರೆ ಭೈರಪ್ಪನವ್ರು ಹೇಳಿದ್ರು, ನನಗೆ ಅವರಿಗೆ ಅಂತ ಸಂಪರ್ಕ ಇಲ್ಲ, ನಾನು ಹೆಚ್ಚಿಗೆ ಓದ್ಕೊಂಡಿಲ್ಲ, ಆದ್ರಿಂದ ದಯವಿಟ್ಟು ಹಾಕ್ಬೇಡಿ. ನೋಡಿ ಎಂತ ಒಂದು ಪ್ರಾಮಾಣಿಕತೆ ಅಂತ. ಭೈರಪ್ಪನವರು ಕೊನೆಯ ತನಕನೂ ಕೂಡ ಆ ರೀತಿಯಾದಂತಹ ಒಂದು ಪ್ರಾಮಾಣಿಕತೆಯನ್ನ ಇಟ್ಟುಕೊಂಡಿದ್ರು. ಅವರು ಐಸ್ಲ್ಯಾಂಡ್ ಇಂದ ಫೋನ್ ಮಾಡಿದ್ರು, ನಾನು ಐಸ್ಲ್ಯಾಂಡ್ ಅಲ್ಲಿ ಇದ್ದೀನಿ, ನಿಮಗೆ ಏನನ್ನ ತಂದ್ಕೊಡ್ಲಿ ಅಂತ ಕೇಳಿದ್ರು ನನಗೆ. ಸಾಮಾನ್ಯವಾಗಿ ಅವರು ಎಲ್ಲೇ ಹೋದ್ರು ಕೂಡ ಒಂದು ಪುಸ್ತಕವನ್ನ ತಂದ್ಕೊಡೋರು. ಕೊನೆಗೆ ನಾನು ಹೇಳಿದೆ ಅವ್ರ ಹತ್ರ, ನೀವು ಐಸ್ಲ್ಯಾಂಡ್ ಇಂದ ಯಾವುದು ಚೆನ್ನಾಗಿದೆಯೋ ಆ ಪುಸ್ತಕವನ್ನ ತಂದ್ಕೊಡಿ ಅಂತ ಹೇಳಿದೆ. ನಾನು ಇವತ್ತಿಗೂ ಇಟ್ಟಿದ್ದೀನಿ, ಆ ಪುಸ್ತಕವನ್ನ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಐಸ್ಲ್ಯಾಂಡ್ ಅಲ್ಲಿ 120 ವರ್ಷ ಆದ್ರೂ ಕೂಡ ಜನ ಸಾಯೋದೇ ಇಲ್ವಂತ್ರಿ ಅಂತ ಹೇಳಿದ್ರು ಅವರು. ಕೊನೆಗೆ ಹೌದಾ ಸರ್, ಅಂದ್ರೆ ಅದಕ್ಕಿಂತ ಅವ್ರು ಹೋಗೋಕ್ಕಿಂತ ಸುಮಾರು ಒಂದು 15 ವರ್ಷ ಮುಂಚೆ ನಾನು ಹೋಗಿದ್ದೆ ಆ ದೇಶಕ್ಕೆ. ಕೊನೆಗೆ ಹೌದಾ ಸರ್ ಅಂತ ಕೇಳಿದೆ. ಸುಮ್ಮನೆ ನೀವು ಯಾಕಾಗಿ ಹೇಳ್ತೀರಿ, ನೀವು ಅದಕ್ಕಿಂತ ಮುಂಚೆ ನೀವು ಹೋಗಿದ್ದೀರಿ, ನಾನು ಸುಮ್ಮನೆ ಹೇಳ್ತೀರಿ ನೀವು ಅಂತಂದ್ರು. ಅಂದ್ರೆ ಭೈರಪ್ಪನವ್ರ ಹತ್ರ ನೀವು ಈ ರೀತಿಯಾಗಿ ಹೀಗೆ ಸಹಜವಾಗಿಯೂ ಕೂಡ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವ್ರ ಹತ್ರ. ಅಂದ್ರೆ ವ್ಯಕ್ತಿ ಅವರು ಮೋಹನ್ ಅವರು ಕೂಡ ಆ ದಿವಸ ಕಾರ್ಯಕ್ರಮದಲ್ಲಿ ಇದ್ರು. ಆ ದಿವಸ ನನ್ನ ಹತ್ರ ಹೇಳಿದ್ರು, ಅಂದ್ರೆ ನಮ್ಮ ಪ್ರವಾಸಿ ಪ್ರಪಂಚದ ಉದ್ಘಾಟನೆ ದಿವಸ ಹೇಳಿದ್ರು, ಭಟ್ರು 106 ದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಯಾರೋ ಒಂದು ಪರಿಚಯ ಮಾಡಿಕೊಟ್ರು. ಭೈರಪ್ಪನವರು ಎದ್ದು ನಿಂತು ಹೇಳಿದ್ರು, ನೀವಿದ್ರಿ ಅಲ್ಲ? ಹೌದು. ನೀವು ಅಂಟಾರ್ಟಿಕಕ್ಕೆ ಹೋಗಿದ್ದೀರಾ ನೀವು ಅಂತ ಕೇಳಿದ್ರು ನನ್ನ ಹತ್ರ. ಇಲ್ಲ, ನಾನಿನ್ನು ಅಂಟಾರ್ಟಿಕಕ್ಕೆ ಹೋಗಿಲ್ಲ ಅಂತ. ನಾನು ಹೋಗಿದ್ದೀನಿ ಅಂಟಾರ್ಟಿಕಕ್ಕೆ. ಭೈರಪ್ಪ ಅವರ ಕಾದಂಬರಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ನಾನೊಂದ್ಸಲ ಅವ್ರ ಹತ್ರ ಕೇಳಿದ್ದೆ, ಭೈರಪ್ಪನವರ ಕಾದಂಬರಿ ಬರೆಯುವಂಥದ್ದು ಬಹಳ ಸುಲಭ ಅಲ್ವಾ? ಇಲ್ಲಿ ಒಂದು ಪಾತ್ರವನ್ನು ಹುಟ್ಟಿಸುವವನು ಅವನೇ, ಬೆಳೆಸುವವನು ಅವನೇ, ಕೊಲ್ಲುವವನು ಅವನೇ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಫಿಕ್ಷನ್ ರೈಟಿಂಗ್ ಇಸ್ ವೆರಿ ಸಿಂಪಲ್ ಅಂಡ್ ಇಟ್ ಇಸ್ ಈಸಿ ಅಂತೇಳಿ ನಾನು ಅದನ್ನು ಹೇಳಿದೆ. ಭೈರಪ್ಪನವರು ಹೇಳಿದಂತ ಒಂದು ಮಾತಿದೆಯಲ್ಲ, ಇವತ್ತಿಗೂ ಕೂಡ ಕಾದಂಬರಿ ಪ್ರಕಾರಕ್ಕೆ ಒಂದು ಚೌಕಟ್ಟು ಹಾಕಿ ಇಡಬೇಕು ಅಂತ. ಆತರ ನೀವು ಯಾವ ದೃಷ್ಟಿಯನ್ನ ಇಟ್ಕೊಂಡು, ಯಾವ ಕೃತಿಯನ್ನ ಇಟ್ಕೊಂಡು ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ನನಗೆ ನನ್ನ ಎಲ್ಲಾ ಕಾದಂಬರಿಗಳು ಕೂಡ ಇಮ್ಮಾರ್ಟಲ್ ಅಂತ ಹೇಳಿದ್ರು. ಇಮ್ಮಾರ್ಟಲ್ ಅದು. ಹಾಗಂತ ಹೇಳಿ ನನಗೆ ಅದ್ರ ಮೇಲೆ ಯಾವುದೇ ಮೋಹ ಇಲ್ಲ, ನನಗೆ ಯಾವುದೇ ಮೋಹ. ನೀವು ನನ್ನ ಕಾದಂಬರಿ ಬಗ್ಗೆ ಕೇಳಿದ್ರೆ ನಾನು ಮರ್ತು ಬಿಟ್ಟಿದ್ದೀನಿ ಅಂತ ಹೇಳೋರು ಕೊನೆಗೆ. ನನ್ನ ಪಾತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ. ಹೌದಾ, ಹೀಗಿದೆಯಾ, ಹಂಗ್ ನಂಗೆ ಬರ್ದಿದ್ನ ಅಂತ ಕೇಳ್ತಾ ಇದ್ರು. ಅದು ಈಗ ಅವರಿಗೆ ಇತ್ತೀಚಿನದಲ್ಲ, ಇದಕ್ಕಿಂತ ಒಂದು 10 ವರ್ಷದ ಮುಂಚೆ ಅವ್ರು ಹೇಳೋರು ಏನು ಅಂತಂದ್ರೆ, ನಾನು ಕೇವಲ ಕಾಲ್ಪನಿಕವಾಗಿ ನಾನು ಬರೆದಿದ್ದಲ್ಲ, ಅದನ್ನ ನಾನು ಎಲ್ಲಾ ಪಾತ್ರಗಳನ್ನು ಕೂಡ
ಒಂದು ರಕ್ತ ಮಾಂಸ ಮತ್ತು ವಿಚಾರಗಳಿಂದ ತುಂಬಿದ್ದೀನಿ ಅದನ್ನ. ಕೇವಲ ಒಂದು ಅಕ್ಷರಗಳಲ್ಲಿ ನಾನು ಕಟ್ಕೊಟ್ಟಂತ ಪಾತ್ರಗಳಲ್ಲ ಅದು ಯಾವುದು ಕೂಡ. ಮತ್ತೆ ನೀವು ತಿಳಿದ ಹಾಗೆ ಒಂದು ಪಾತ್ರವನ್ನ ಹುಟ್ಟಿಸುವಂಥದ್ದು, ಬೆಳೆಸುವಂಥದ್ದು, ಸಾಯಿಸುವಂಥದ್ದು ಅಲ್ಲ. ನಾನು ಒಂದು ಸಾಯಿಸುವಾಗಲೂ ಕೂಡ ನಾನು ಸತ್ತ ಹಾಗೇನೆ ನನಗನ್ಸಿದೆ ಅಂತ. ನಾನು ಸತ್ತು ನಾನು ಆ ರೀತಿಯಾದಂತ ಪಾತ್ರವನ್ನ ಆವಾಹಿಸಿಕೊಂಡು ನಾನು ಬರೆದಿರುವಂಥದ್ದು. ಭೈರಪ್ಪನವರು ಇವತ್ತಿಗೂ ಕೂಡ, ನಿಮ್ಗೆ ಹೇಳಿದ್ನಲ್ಲ, ಅವರು ತೀರ್ಕೊಂಡ ನಂತರ ಆ ಕೃತಿಗಳು ಅಷ್ಟು ಮಾರಾಟ ಆಗಿದೆ. ಇವತ್ತಿಗೂ ಜನ ಅವರ ಕೃತಿಯನ್ನ ಯಾಕೆ ಓದ್ತಾ ಇದ್ದಾರೆ ಅಂತಂದ್ರೆ ಈ ಕಾರಣಕ್ಕಾಗಿ ಅಂತ. ಭೈರಪ್ಪನವರು ಕೇವಲ ನಮಗೆ ಕರ್ನಾಟಕದವರಿಗೆ ಹೇಳ್ತೀವಿ. ನಮ್ಮ ಈ ಒಂದು 2-3 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ನಾವು ಉಮಾ ಕುಲಕರ್ಣಿ ಅವ್ರನ್ನ ಕರೆದಿದ್ವಿ ಮಹಾರಾಷ್ಟ್ರದಲ್ಲಿ ಅಂತ. ಕನ್ನಡದ ಯಾವ ಪತ್ರಿಕೆಗಳು ಕೂಡ ಭೈರಪ್ಪನವರ ಬಗ್ಗೆ ಬರೆಯೋದಕ್ಕಿಂತ ಹೆಚ್ಚಿನದಾಗಿ ಮರಾಠಿ ಪತ್ರಿಕೆಗಳು ಬರೋದು. ಅವ್ರು ತೀರ್ಕೊಂಡಾಗ 6 ಪುಟಗಳನ್ನ ಪ್ರಿಂಟ್ ಮಾಡ್ತು ಅಂತ. ಭೈರಪ್ಪನವರು ಮರಾಠಿಗರಿಗೆ, ಅವರು ಮರಾಠಿಗರೇ, ಕನ್ನಡಿಗರಲ್ವೇ ಅಲ್ಲ ಅವರು. ನೀವು ಈ ರೀತಿಯಾದಂತಹ ಭೈರಪ್ಪ ಒಂದು ಏನು ಬೇರೆ ಭಾಷೆಗಳಲ್ಲಿ ಅವರು ಹರಡಿಕೊಂಡಿರುವಂತದ್ದು. ನೀವು ಒರಿಯಾದಲ್ಲಿ ಹೋದ್ರೆ ಒರಿಯಾದಲ್ಲಿ ನೋಡ್ಬೋದು, ಹಿಂದಿಯಲ್ಲಾದ್ರೆ ಹಿಂದಿಯಲ್ಲಿ ನೋಡ್ಬೋದು, ಮಲಯಾಳಂದಲ್ಲಿ ನೋಡ್ಬೋದು, ಮರಾಠಿಯಲ್ಲಿ ನೋಡ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ. ನಾನು 7 ವರ್ಷಗಳಿಂದ ಜರ್ಮನಿಯಲ್ಲಿ ನಡೀತಾ ಇರುವಂತ ಈ ಫ್ರಾಂಕ್ಫರ್ಟ್ ಪುಸ್ತಕ ಮೇಳಕ್ಕೆ ಹೋಗಿದ್ದೀನಿ ನಾನು. ಅಲ್ಲಿ ಆ ಫ್ರಾಂಕ್ಫರ್ಟ್ ಪುಸ್ತಕ ಮೇಳದಲ್ಲಿ ಭಾರತದ ಪ್ರಮುಖ ಲೇಖಕರ ಪುಸ್ತಕಗಳಲ್ಲಿ ಪ್ರದರ್ಶನವನ್ನ ಮಾಡಿದ್ದಾರೆ. ನಿಮಗೆ ಹಿಂದಿಯ ಬಹುತೇಕ ಲೇಖಕರದ್ದು ಸಿಗತ್ತೆ, ಇಂಗ್ಲಿಷಿನ ಲೇಖಕರು ಸಿಗತ್ತೆ. ನಾನು 7 ವರ್ಷ ಹೋದಾಗಲೂ ಕೂಡ ಮೊದಲ ಸಾಲಿನಲ್ಲಿ ನಾನು ನೋಡಿದಂತ ಪುಸ್ತಕ ಅಂತಂದ್ರೆ ಭೈರಪ್ಪನವ್ರ ಪುಸ್ತಕ. ನೀವು ಜರ್ಮನಿಯಲ್ಲಿ, ನಿಮ್ಗೆ ಜರ್ಮನಿಯ ಪುಸ್ತಕ ಮೇಳದಲ್ಲಿ ಭಾರತದ ಒಬ್ಬ ಲೇಖಕನ ಪುಸ್ತಕ ಇದೆಯಲ್ಲ, ಸತತ 7 ವರ್ಷಗಳ ಕಾಲ ಮೊದಲ ಸಾಲಿನಲ್ಲಿ ಇರುವಂತದ್ದು. ಇದು ಕೇವಲ ಬೇರೆ ಯಾವುದೇ ಒಂದು ಪುಸ್ತಕ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣದಿಂದ ಇಟ್ಟಿದ್ದಲ್ಲ ಅಂತ. ಅದನ್ನ ಒಂದು ಜೂರಿಗಳು, ತೀರ್ಪುಗಾರರು ಎಲ್ಲ ಸೇರಿ ಆ ಪುಸ್ತಕವನ್ನ, ಭೈರಪ್ಪನವರನ್ನ ಪುಸ್ತಕವೇ ಇರಬೇಕು ಅಂತ ಹೇಳಿ ಅವರೆಲ್ಲ ತೀರ್ಮಾನ ಮಾಡಿ ಇಟ್ಟಂತ ಪುಸ್ತಕಗಳು. ಅಂದ್ರೆ ಭೈರಪ್ಪ ಅವರ ಸಾಹಿತ್ಯದ ಮೌಲ್ಯ ಎಂತದ್ದು, ಆ ದ್ರವ್ಯ ಏನು ಅನ್ನುವಂಥದ್ದನ್ನ ಸುಮ್ಮನೆ ನಾವು ಒಬ್ಬ ಕನ್ನಡಿಗರಾಗಿ ನಾವು ಅದನ್ನ ನೋಡೋದಕ್ಕಿಂತ ಹೆಚ್ಚಿನದಾಗಿ ಅವರನ್ನ ವಿಶ್ವ ಸಾಹಿತ್ಯದ ದೃಷ್ಟಿಯಿಂದ ನಾವು ನೋಡ್ಬೇಕಾದಂತ ಅಗತ್ಯ ಇದೆ. ಇವತ್ತು ಅಂತ ಒಂದು ಕ್ಷೇತ್ರದಲ್ಲಿಯೂ ಕೂಡ ಅವರಿಗೆ ಒಂದು ಸ್ಥಾನಮಾನ ಇರುವಂತದ್ದು. ಅಂತ ಒಬ್ಬ ಸಾಹಿತ್ಯನ್ನ ಅವರು 35 ಕೃತಿಗಳು ಬರೋ ತನಕನೂ ಕೂಡ ಕನ್ನಡದಲ್ಲಿ ಅವರು ವಿಮರ್ಶೆ ಆಗಲಿಲ್ಲ ಅಂತ. 35, ಅವರು 29 ಕಾದಂಬರಿಯ ಬರುವ ತನಕನೂ ಕೂಡ ಒಂದೇ ಒಂದು ಕಾದಂಬರಿಯ ವಿಮರ್ಶೆಯನ್ನು ಕೂಡ ಕನ್ನಡದಲ್ಲಿ ಮಾಡಲಿಲ್ಲ. ಕನ್ನಡ ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ಇತ್ತು, ಅಥವಾ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ, ನವ್ಯರ ಒಂದು ಬಹಳ ದೊಡ್ಡ ಒಂದು ಗ್ಯಾಂಗ್ ಇತ್ತು ಅಂತ. ನಾನು ಪ್ರಜ್ಞಾಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಗ್ಯಾಂಗ್. ಅವರು ನಿರ್ಧಾರ ಮಾಡ್ತಾ ಇದ್ರು ಅವರು ಯಾವ ಪುಸ್ತಕವನ್ನು ವಿಮರ್ಶೆ ಮಾಡಬೇಕು, ಯಾರು ಮಾಡಬೇಕು ಅನ್ನುವಂಥದ್ದು. ಎಲ್ಲಾ ಪತ್ರಿಕಾ ಕಚೇರಿಗಳಲ್ಲೂ ಕೂಡ ಅನಂತಮೂರ್ತಿಯವರ ಒಂದಷ್ಟು ಬಣ ಅಲ್ಲಿ ಇತ್ತು ಅಂತ. ನೀವು ಎಲ್ಲಾ ಪತ್ರಿಕೆಗಳ, ನೀವು ಮ್ಯಾಗಝಿನ್ ಎಡಿಟರ್ಗಳನ್ನ ನೋಡಿ ಅಂತ. ಎಲ್ಲಾ ಮ್ಯಾಗಝಿನ್ ಎಡಿಟರ್ಗಳು ಕೂಡ ಕಂಟ್ರೋಲ್ಡ್ ಬೈ ಅನಂತಮೂರ್ತಿ, ಲಂಕೇಶ್, ಇನ್ನೊಂದಷ್ಟು ಜನ. ಅವರು ಸತತವಾಗಿ ಭೈರಪ್ಪನವರ ಯಾವುದೇ ಕೃತಿಗಳನ್ನು ಕೂಡ ವಿಮರ್ಶೆ ಮಾಡಲಿಕ್ಕೆ ಬಿಡಲಿಲ್ಲ. ಅವರು ಎಂದೂ ಕೂಡ ವಿಮರ್ಶೆಗೆ ಒಳಗಾಗ್ಲೇ ಇಲ್ಲ ಅಂತ ಭೈರಪ್ಪನವರು. ಇದರಿಂದ ಏನಾಯ್ತು, ನಾವು ಎಷ್ಟು ದೊಡ್ಡ ಒಂದು ಇದನ್ನ ಕಳ್ಕೊಂಡು ಬೀಳುವಂತ ನಮಗೆ ಗೊತ್ತಾಗತ್ತೆ. ಆದ್ರೆ ಭೈರಪ್ಪನವರು ಸ್ವಲ್ಪವೂ ಕೂಡ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಯಾವುದೇ ಒಂದು ಚಳುವಳಿಗೂ ಕೂಡ ಸಿಲುಕೊಳ್ಳಿಲ್ಲ, ಯಾವುದೇ ಒಂದು ಪಂಥಕ್ಕೂ ಕೂಡ ಸಿಲುಕೊಳ್ಳಿಲ್ಲ. ವಿಮರ್ಶಕರು ಏನಾದರೂ ಕಟುವಾಗಿ ಬರೆದರೂ ಕೂಡ ಅದರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ನನಗೆ ಚಂದ್ರಶೇಖರ್ ಪಾಟೀಲ್ ಹೇಳ್ತಾ ಇದ್ರು ಒಂದು ಮಾತನ್ನ, ಏನಂತಂದ್ರೆ, ಕಂಬಾರರು ಒಂದು ಮಾತನ್ನ ಹೇಳ್ತಾ ಇದ್ರು, ಭೈರಪ್ಪ ಒಬ್ಬನೇ ನೋಡ್ರಿ ಗಟ್ಟಿಯಾದ ಸಾಹಿತ್ಯ ಅಂತ. ಆದ್ರೆ ಅವರಿಗೆ ಜ್ಞಾನಪೀಠ ಬಂತು, ಇವ್ರಿಗೆ ಬರಲಿಲ್ಲ, ಏನ್ ಮಾಡೋದು? ಅವರಿಗೆ ಅವ್ರು ಹೇಳೋರು, ಯಾವತ್ತೂ ಕೂಡ ಹೇಳೋರು ಏನು ಅಂತಂದ್ರೆ, ಭೈರಪ್ಪ ಒಂದು ಅಕ್ಷರ ಬರೆಯೋದಕ್ಕಿಂತ ಮುಂಚೆ
ಒಂದು 10 ಪುಸ್ತಕಗಳನ್ನು ಬರೀತಾ ಇದ್ರು, ವಿದೇಶಕ್ಕೆ ಹೋಗಿ ಬರೀತಾ ಇದ್ರು, ಬೇರೆ ಕ್ಷೇತ್ರಕ್ಕೆ ಹೋಗಿ ಬರೀತಾ ಇದ್ರು. ಯಾವ ಜ್ಞಾನವನ್ನು ಕೂಡ ಎರವಲುವಾಗಿ ತಗೊಂಡಿದ್ದಿಲ್ಲವೇ ಇಲ್ಲ ಅಂತ ಅವರು ಸ್ವತಃ ಅನುಭವಿಸಿ ಬರೆದಂತಹ ಒಂದು ಕೃತಿ. ಹೀಗಾಗಿ ಅದು ಶ್ರೇಷ್ಠವಾದಂತಹ ಕೃತಿ ಅಂತ. ಆತ್ಮೀಯರೇ, ಭೈರಪ್ಪನವರ ಬಗ್ಗೆ, ಅವರ ಬದುಕಿನ ಬಗ್ಗೆ ಮಾತಾಡುವಂಥದ್ದು ತುಂಬಾ ಇದೆ, ತುಂಬಾ ಸ್ಟೋರೀಸ್ ಇದೆ. ಅವರು ಕೊನೆಯ ಒಂದು 9-10 ತಿಂಗಳು ಎಷ್ಟು ಪ್ಯಾಷನೇಟ್ ಆಗಿ ಬದುಕಿದ್ರು ಅನ್ನುವಂಥದ್ದನ್ನು ನಾನು ಸ್ವತಃ ಕಣ್ಣಾರೆ ನಾನು ನೋಡಿದ್ದೀನಿ ಅಂತ. ಎಷ್ಟು ಪ್ರಾಮಾಣಿಕವಾಗಿ ಬದುಕಿದ್ರು ಅಂತ ಒಬ್ಬ ವ್ಯಕ್ತಿಯ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಕೂಡ ನಮ್ಮ ಕರ್ತವ್ಯ. ಅದು ಭೈರಪ್ಪನವರಂತ ವ್ಯಕ್ತಿತ್ವದಿಂದ ಪ್ರೇರಣೆ ಪಡೆಯುವಂಥದ್ದು ಕೂಡ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ, ಇಷ್ಟು ಹೊತ್ತಾದ್ರೂ ಕೂಡ ನೀವು ಬೆಂಗಳೂರಿನಲ್ಲಿ ಇಷ್ಟು ಜನರು ನಾನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಬಿಟ್ರೆ. ಅದು ಸಾಯಂಕಾಲ 7 ಗಂಟೆ ಆದ ನಂತರ ಎಲ್ಲರೂ ಕೂಡ ಒಂದೊಂದು ಕ್ಲಬ್ ಸೇರ್ಬಿಡ್ತಾರೆ ಎಲ್ಲರೂ. ಈಗಿರುವಾಗ ಮೈಸೂರಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಿಜವಾದ ಭೈರಪ್ಪನವರ ಒಂದು ನೆನಪಿನ ಕಾರ್ಯಕ್ರಮ ಇಲ್ಲ ಆಗಿದೆ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.